ರಾಜ್ಯದಲ್ಲಿ LPG CNG ಗ್ಯಾಸ್ನ ಅಭಾವ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಚಾಮರಾಜನಗರದಲ್ಲಿ 4 ಗ್ಯಾಸ್ ಬಂಕ್ಗಳು ಬಂದಾಗಿದೆ. ಅವರು ಇಂಡೆಂಟ್ ಹಾಕಿ ಕೂತಿದ್ದಾರೆ, ಪಾಪ ಅವ್ರಿಗೆ ಸಪ್ಲೈ ಇಲ್ಲ. 2 CNG ಬಂಕ್, 2 ಆಟೋ LPG ಬಂಕ್ ಕ್ಲೋಸ್ ಮಾಡಿದ್ದಾರೆ. ಆಟೋ ತುಂಬಿಸ್ಕೊಳ್ಳೋದಕ್ಕೆ ಈಗ ಗ್ಯಾಸ್ ತುಂಬಿಸ್ಕೊಳ್ಳೋದಕ್ಕೆ ಆಟೋ ಚಾಲಕರು ಪರದಾಡುವಂತಹ ಪರಿಸ್ಥಿತಿ. ನಮ್ಮ ಆಟೋಗೆ ಪೆಟ್ರೋಲ್ ಸಹ ಹಾಕಿಸೋದಕ್ಕಾಗಲ್ಲ, ಅಟ್ಲೀಸ್ಟ್ ಅದನ್ನಾದರೂ ಹಾಕಿಸ್ಕೊಂಡು ಓಡಿಸ್ತಾ ಇದ್ವಿ. ಗ್ಯಾಸ್ ಎಲ್ಲಿ ಹಾಕಿಸೋದು, ಎಲ್ಲ ಈ ಥರ ಕ್ಲೋಸ್ ಮಾಡ್ಕೊಂಡು ಕೂತ್ಕೊಂಡ್ರೆ ಅಂತ ಆಟೋ ಚಾಲಕರು ಪಾಪ ಚಾಮರಾಜನಗರದಲ್ಲೂ ಕೂಡ ಅಳ್ತಾ ಇದ್ದಾರೆ. ನಿತ್ಯ 2,000 ಲೀಟರ್ ಗ್ಯಾಸ್ ಸೇಲ್ ಆಗ್ತಾ ಇತ್ತು, ಇವಾಗಿಲ್ಲ, ನಿನ್ನೆಯಿಂದ ಸಪ್ಲೈ ಆಗ್ತಾ ಇಲ್ಲ ಅಂತ ಬಂಕ್ ಮಾಲೀಕರು ಹೇಳ್ತಾರೆ. ಅವ್ರು ತಾನೇ ಏನು ಮಾಡ್ತಾರೆ, ಗ್ಯಾಸ್ ಇಟ್ಕೊಂಡು ಅವ್ರೇನು ಸುಮ್ಮನೆ ಕೂತ್ಕೋತಾರೆ ಮಾರಾಟ ಮಾಡದೆ, ಅವ್ರಿಗೆ ಸಪ್ಲೈ ಆದರೆ ಕೊಡ್ತಾರೆ, ಅವ್ರಿಗೆ ಸಪ್ಲೈ ಆಗ್ತಾ ಇಲ್ಲ. ಇದು ನಿಜವಾದ ಸಮಸ್ಯೆ. ಆಟೋಗಳು ಕ್ಯೂನಲ್ಲಿ ನಿಲ್ಲಬೇಕಾದ ಪರಿಸ್ಥಿತಿ, ನಿಂತರೂ ಸಿಗ್ತಾ ಇಲ್ಲ ಗ್ಯಾಸ್. ಬೆಳಿಗ್ಗೆ ಎದ್ದರೆ ಇದನ್ನೇ ನಮ್ಗೆ ಜೀವನ ಮಾಡೋದು, ನಾವು ಬೇರೆ ಯಾವುದೂ ಜೀವನ ಮಾಡ್ತಾಯಿಲ್ಲ. ಇದು ಬೇಕು ನಮಗೆ. ಈಗ ಅವ್ರು ಯಾವಾಗ ಪರಿಹರಿಸ್ತಾರೋ ಗೊತ್ತಿಲ್ಲ ನಮಗೆ. ಈಗ ನಮ್ಗೆ ಗ್ಯಾಸಿಂದ ಇಲ್ಲದೋದ್ರಿಂದ ಎಷ್ಟು ತೊಂದರೆಗಳಾಯ್ತದೆ ಅಂದರೆ ತುಂಬ ತೊಂದರೆಗಳಾಯ್ತದೆ. ಯಾಕಂದರೆ ಬೆಳಗಿನ ಸಾಯಂಕಾಲ ಇದರಲ್ಲೇ ಜೀವನ ಮಾಡ್ತೀವಿ ನಾವು. ಬೆಳಗ್ಗೆ ಇದ್ದರೆ ಮನೆ ಸಂಸಾರ ಅಂತ ಹಿಡಿದು ಮಕ್ಕಳು ಅವೆಲ್ಲ ಕರ್ಕೊಂಡು ಹೋಗ್ಬೇಕು, ನೋಡ್ಬೇಕು ನಾವು. ಈಗ ಇದನ್ನು ನಂಬ್ಕೊಂಡು ನಾವು ಹೆಂಗೆ ಜೀವನ ಮಾಡೋಣ? ಈಗ ಇದೇ ಇಲ್ಲ ಅಂದರೆ ಮತ್ತು ಜೀವನ ಮಾಡೋದು ಹೆಂಗೆ? ಸರ್ಕಾರ ನಂಬ್ಕೊಂಡು ಭಾಳ ಕಷ್ಟ ಆಗ್ಬಿಡೋದೆ. ಈ ಸರ್ಕಾರ ಯಾವಾಗ ಇದಾಗ ನಮಗೆ ನಿನ್ನೆ 12ವರೆಗೆ ನಮ್ಮದು ಡ್ರೈ ಔಟ್ ಆಯಿತು, ಫುಲ್ ಕಂಪ್ಲೀಟ್ ಡ್ರೈ ಔಟ್ ಆಯಿತು, ಏನೂ ಇಲ್ಲ, ನಿಲ್ಲು. ಆಮೇಲೆ ಈಗ ಅದೇ ಗ್ಯಾಸು ಎಲ್ಲೂ ಸಿಗ್ತಾ ಇಲ್ಲ ಸರ್ ನಮಗೆ. ಪರ್ಚೇಸ್ ಮಾಡೋಕ್ಕೆ ನಮ್ಮ ಇವಾಗಿನ ಈಗೇನು ಕೊಡ್ತಾಯಿದ್ವಿ ಆ ರೇಟಿಗೂ ನಮಗೆ ಸಿಗ್ತಾ ಇಲ್ಲ. ರೇಟ್ ಹೈಯರ್ ಆಗಿದೆ, ತುಂಬ ಜಾಸ್ತಿ ಹೋಗಿದೆ ರೇಟು. ಆ ರೇಟಲ್ಲೆಲ್ಲ ತೊಗೊಬಂದು ಮಾರೋಕ್ಕಾಗಲ್ಲ ಸರ್. ಏನಾದರೂ ಪರಿಹಾರ ಹುಡುಕಬೇಕು ಸರ್ಕಾರನೇ. ಏನಾದರೂ ಈಗ ಬಂದ್ ಮಾಡಿದ್ವಿ, ಗ್ಯಾಸೇ ಇಲ್ಲ, ಏನು ಮಾಡೋದು? ಅವರಿಗೂ ಸಮಸ್ಯೆ ಆಗ್ತಾಯಿದೆ. ಈಗ ನೋಡಿ, ಈಗ ಸ್ಕೂಲಿಗೆಲ್ಲ ಎಕ್ಸಾಮ್ ಟೈಮು, ಪೆಟ್ರೋಲು ಎಲ್ಲ ಡಿಸ್ಕನೆಕ್ಟ್ ಮಾಡ್ಕೊಂಡು ಕೂತ್ಕೊಂಡು LPG